ಮುಂಗಾರು ಮಳೆಯ ಆರಂಭಕ್ಕೂ ಮುನ್ನವೇ ರಸಗೊಬ್ಬರದ ಕೊರತೆ ಈಗ ರೈತರನ್ನ ಆತಂಕಕ್ಕೆ ದೂಡ್ತಾ ಇದೆ. ಅಂದ್ರೆ ಬೇಡಿಕೆಯ ತಕ್ಕಂತೆ ರಾಜ್ಯದಲ್ಲಿ ರಸಗೊಬ್ಬರ ಪೂರೈಕೆ ಆಗ್ತಿಲ್ಲ ಅನ್ನುವಂತ ಆತಂಕ ರೈತರನ್ನ ಕಾಡ್ತಾ ಇದೆ. ಈಗಿರುವಂತ ಯಕ್ಷ ಪ್ರಶ್ನೆ ಇದು ಒಂದ್ ಕಡೆ, ಅಂದ್ರೆ ಬೇಡಿಕೆ ತಕ್ಕಂತೆ ರಸಗೊಬ್ಬರ ಸಿಗ್ತಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಈ ಡೀಲರ್ಗಳ ಅಕ್ರಮ ಇದೆ. ಆಮೇಲೆ ನಿಗದಿ ಮಾಡಿರುವಂತಹ ಬೆಲೆಗಿಂತ ಹೆಚ್ಚಾಗಿ ಗೊಬ್ಬರಗಳನ್ನು ನೀಡಲಾಗ್ತಾ ಇದೆ, ರೈತರು ಕಂಗಾಲಾಗಿದ್ದಾರೆ ಅನ್ನೋದು. ಹಾಗಾದ್ರೆ ಇದಕ್ಕೆ ಮೂಲ ಕಾರಣ ಏನು? ಸರ್ಕಾರ ಹೇಳ್ತಾ ಇರುವಂತದ್ದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಈ ರೀತಿ ಸಮಸ್ಯೆ ಆಗ್ತಿದೆ ಅನ್ನೋದು. ಇದು ಒಂದೇ ಕಾರಣ ಅಲ್ಲ, ಇಲ್ಲಿ ಡೀಲರ್ಗಳ ಒಂದು ಹಾವಳಿ ಇದೆ. ಆಮೇಲೆ ಬರಬೇಕಾಗಿರುವಂತಹ ರಸಗೊಬ್ಬರಗಳು ಕೂಡ ಸಿಗ್ತಾ ಇಲ್ಲ. ಹಾಗಾದ್ರೆ ರಾಜ್ಯ ಕೇಂದ್ರ ಸರ್ಕಾರದ ವೈಫಲ್ಯನ ರಾಜ್ಯ ಸರ್ಕಾರ ಏನ್ ಮಾಡಬೇಕು? ರೈತರ ಪರವಾಗಿ ರಸಗೊಬ್ಬರವನ್ನ ತರಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದು ಕೇವಲ ರೈತರಿಗೆ ಅಷ್ಟೇ ಸಮಸ್ಯೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ರಸಗೊಬ್ಬರ ಪೂರೈಕೆ ಆಗಿಲ್ಲ ಅಂತ ಹೇಳಿದ್ರೆ ಬೆಳೆಗಳು ಕೂಡ ಲಾಸ್ ಆಗುತ್ತೆ. ಅದರಾದ ನಂತರ ರೈತರು ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತ ಆ ಒಂದು ಪರಿಸ್ಥಿತಿ ಕೂಡ ಹೋಗುವಂತ ಸಾಧ್ಯತೆ ಇರುತ್ತೆ. ಆರಂಭದಲ್ಲೂ ಕೂಡ ಈ ರೀತಿ ಸಮಸ್ಯೆ ಎದುರಾದ್ರೆ. ಹಂಗಾಗಿ ಏನ್ ಮಾಡಬೇಕು ರಾಜ್ಯ ಸರ್ಕಾರ? ಇದೇ ವಿಚಾರವಾಗಿ ಇವತ್ತು 3 ಗಂಟೆಗೆ ಇದೇ ವಿಚಾರದ ಬಗ್ಗೆ ವಿಶೇಷವಾಗಿರುವಂತಹ ಡಿಬೇಟ್ ಇರುತ್ತೆ. ಈ ಡಿಬೇಟ್ ಅಲ್ಲಿ ರೈತ ಮುಖಂಡರು ಇರ್ತಾರೆ, ಜೊತೆಗೆ ಆರ್ಥಿಕ ತಜ್ಞರು ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಡಿಬೇಟ್ ಅಲ್ಲಿ. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಕಾಮೆಂಟ್ಸ್ ಅನ್ನು ಮಾಡಬಹುದು. ಆ ಪ್ರಶ್ನೆಗಳನ್ನ ಖಂಡಿತವಾಗಿಯೂ ಕೂಡ ನಾವು ಅದನ್ನ ತೆಗೆದುಕೊಳ್ತೀವಿ. 3 ಗಂಟೆಗೆ ನಾನು ಸಿಗ್ತೇನೆ. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.